ಕುರುಬರು ಮತ್ತು ಮುಸ್ಲಿಮರ ವಿರುದ್ಧ ತೊಡೆ ತಟ್ಟಿದ ಶಾಸಕ. ಬೈ ಎಲೆಕ್ಷನ್ ವೇಳೆ ಮಾತನಾಡಿದ ಶಾಸಕ ಸಿಸಿ ಪಾಟೀಲ್ ಇದೀಗ ಕುರುಬರು ಮತ್ತು ಮುಸ್ಲಿಮರ ವಿರುದ್ಧ ತೊಡೆ ತಟ್ಟಿದ ಶಾಸಕ. ಬೈ ಎಲೆಕ್ಷನ್ ವೇಳೆ ಮಾತನಾಡಿದ ಶಾಸಕ ಸಿಸಿ ಪಾಟೀಲ್ ಎರಡು ಸಮುದಾಯದ ವಿರುದ್ಧ ಶಕ್ತಿ ಪ್ರದರ್ಶನಕ್ಕೆ ಕರೆಯನ್ನ ಕೊಟ್ಟಿದ್ದಾರೆ. ಮುಸ್ಲಿಂ ಕುರುಬರನ್ನ ನಾವು ತಡೆಯಬೇಕಿದೆ. ಲಿಂಗಾಯತ ಸಮಾಜದವರು ಏನು ಅಂತ ತೋರಿಸಬೇಕು. ಉಪಚುನಾವಣೆ ಸಮಯದಲ್ಲಿ ಶಾಸಕ ಸಿಸಿ ಪಾಟೀಲ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಿಸಿ ಪಾಟೀಲ್ ವಿರುದ್ಧವೇ ಸಿಡಿದೆದ್ದ ಬಿಜೆಪಿ ನಾಯಕರು. ಬಿಜೆಪಿ ಎಂಎಲ್ಎ ಹೇಳಿಕೆಗೆ ವೀರಣ್ಣ ಹಳೇಗೌಡರ್ ಆಕ್ರೋಶವನ್ನ ವ್ಯಕ್ತಪಡಿಸಿದರು. ಸಮುದಾಯದ ಬಗ್ಗೆ ಮಾತನಾಡಿದ್ದಕ್ಕೆ ಕ್ಷಮೆ ಕೇಳಬೇಕು. ಸಿಸಿ ಪಾಟೀಲ್ ವಿರುದ್ಧ ವೀರಣ್ಣ ಹಳೇಗೌಡರ್ ಬಿಗಿಪಟ್ಟನ್ನ ಹಿಡಿದಿದ್ದಾರೆ. ಕುರುಬ ಮತ್ತು ಲಿಂಗಾಯತ ಸಮುದಾಯದ ಮಧ್ಯೆ ತಿಕ್ಕಾಟಗಳು. ಸದ್ಯ ಸಿಸಿ ಪಾಟೀಲ್ ಹೇಳಿಕೆ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ. ವಿವಾದದ ಬಳಿಕ ಶಾಸಕ ಸಿಸಿ ಪಾಟೀಲ್ ಅವರ ನಡೆ ಏನು? ಹಾಗಾದ್ರೆ ಕ್ಷಮೆ ಕೇಳ್ತಾರೋ ಅಥವಾ ಹೇಳಿಕೆ ಸಮರ್ಥಿಸಿಕೊಳ್ತಾರೋ ಕಾದ್ ನೋಡ್ಬೇಕು. ಬೈ ಎಲೆಕ್ಷನ್ ವೇಳೆ ಕುರುಬರು ಮತ್ತು ಮುಸ್ಲಿಮರ ವಿರುದ್ಧ ಹೇಳಿಕೆಯನ್ನ ಕೊಟ್ಟಿರ್ತಾರೆ ಶಾಸಕ ಸಿಸಿ ಪಾಟೀಲ್. ಇದರ ವಿರುದ್ಧ ಇದೀಗ ಜಾಲತಾಣದಲ್ಲಿ ವಿರೋಧಗಳು ಕೇಳಿ ಬರ್ತಾ ಇದೆ. ದಾವಣಗೆರೆ ಉಸ್ತುವಾರಿ ಅದೇನೆ ಬೆಳಗ್ಗೆ 5:30 ಎದ್ದ ಈ ಕಾರ್ಯಕ್ರಮ ತಪ್ಪಿಸ್ಕೋಬಾರ್ದು ಅಂತ ಹೇಳಿ 5:30 ಎದ್ದ 12 ಗಂಟೆ ಆಗೋಲ್ಲಾಗ ನಾ ಇಲ್ಲಿ ದಾವಣಗೆರೆಯಿಂದ ಬಾಗಲಕೋಟೆಗೆ ಬಂದೇನೆ. ಅಂದ್ರೆ ಈ ಚುನಾವಣೆಯ ಮಹತ್ವ ಎಷ್ಟೈತೆ ಅನ್ನೋದು ಅರ್ಥ ಮಾಡ್ತಾರೆ. ಒಂದು ಇವ್ರನ್ನ ಒಂದು ಟೂರ್ನ ತಡೆಬೇಕಾದಂತ ಶಕ್ತಿ ನಮ್ಮ ಗುರುಗಳಿಗೆ ಐತಿ ಅನ್ನುವಂತ ನೆನಪು ಮಾಡಕ್ ಬಂದೀನಿ. ಆ ಕಾರ್ಯವನ್ನ ಯಶಸ್ವಿಯಾಗಿ ಮಾಡ್ರಿ ಅನ್ನುವಂತ ಮಾತನ್ನ ಹೇಳಿ ನಾನು ದಾವಣಗೆರೆ ಉಸ್ತುವಾರಿ ಅದೇನೆ ಬೆಳಗ್ಗೆ 5:30 ಎದ್ದ ಈ ಕಾರ್ಯಕ್ರಮ ತಪ್ಪಿಸ್ಕೋಬಾರ್ದು ಅಂತ ಹೇಳಿ 5:30 ಎದ್ದ 12 ಗಂಟೆ ಆಗೋಲ್ಲಾಗ ನಾ ಇಲ್ಲಿ ದಾವಣಗೆರೆಯಿಂದ ಬಾಗಲಕೋಟೆಗೆ ಬಂದೇನೆ. ಅಂದ್ರೆ ಈ ಚುನಾವಣೆಯ ಮಹತ್ವ ಎಷ್ಟೈತೆ ಅನ್ನೋದು ಅರ್ಥ ಮಾಡ್ತಾರೆ. ಒಂದು ಇವ್ರನ್ನ ಒಂದು ಟೂರ್ನ ಅವಹೇಳನಕಾರಿಯಾಗಿ ಕುರುಬ ಸಮಾಜವನ್ನು ಕುರಿತು ಅವಹೇಳನಕಾರಿಯಾಗಿ ಮಾತನಾಡಿದಂಥ ಖಂಡನೀಯ ವಿಷಯ. ನಾನು ಕೂಡ ಕುರುಬ ಸಮಾಜದ ಯುವ ಮುಖಂಡನಾಗಿ ನಾನು ಅವರು ಮಾತನಾಡಿದಂಥ ಮಾತುಗಳನ್ನು ಖಂಡಿಸುತ್ತೇನೆ. ಸಾರ್ವಜನಿಕ ಜೀವನದಲ್ಲಿ ಇರುವವರು ಜಾತಿ ಧರ್ಮದ ಬಗ್ಗೆ ಎಂದೂ ಯಾವುದೇ ಕಾರಣಕ್ಕೂ ಮಾತನಾಡಬಾರ್ದು. ಯಾಕೆಂದರೆ ಅವರವರ ಜಾತಿ ಅವರವರ ವೃತ್ತಿ ಅವರಿಗೆ ಪ್ರಮುಖವಾಗಿರುತ್ತದೆ. ಯಾಕೆಂದರೆ ನಾವು ಸಾರ್ವಜನಿಕವಾಗಿ ಓದ್ ತೆಗೆದುಕೊಂಡಂಥ ಶಾಸಕರು ಒಂದು ಜಾತಿ ಒಂದು ಧರ್ಮಕ್ಕೆ ಬದ್ಧವಾಗಿರುವುದಿಲ್ಲ. ಸರ್ವರಿಗೂ ನಾನು ಸಮನಾಗಿ ಕಾರ್ಯವನ್ನು ನಿರ್ವಹಿಸುತ್ತೇನೆ ಅಂತೇಳಿ ಸಂವಿಧಾನಬದ್ಧವಾಗಿ ಓದ್ ತೆಗೆದುಕೊಂಡಿರ್ತಾರೆ. ಆದರೆ ಶಾಸಕರಂಥ ಸಿಸಿ ಪಾಟೀಲ್ ಅವರು ಮುಸ್ಲಿಂ ಸಮಾಜವನ್ನು ಕುರಿತು ಹಾಗೂ ಕುರುಬ ಸಮಾಜವನ್ನು ಕುರಿತು ಆಡಿದಂಥ ಮಾತುಗಳು ಸಾರ್ವಜನಿಕವಾಗಿ ರಾಜಕೀಯ ಮಾಡೋರಿಗೆ ಶೋಭೆ ತರುವಂಥದ್ದಲ್ಲ. ನಾನು ಇಷ್ಟೇ ಕೇಳ್ತಾ ಇದ್ದೀನಿ ಸನ್ಮಾನ್ಯ ಶಾಸಕರಿಗೆ, ನಾನು ಭಾರತೀಯ ಜನತಾ ಪಾರ್ಟಿಯ ಮುಖಂಡಾಗಿ ತಮ್ಮನ್ನು ಕೇಳ್ತಾ ಇದ್ದೀನಿ. ಕುರುಬ ಸಮಾಜ ನೀವು ಹೆಚ್ಚು ಕಡಿಮೆ 4 ಬಾರಿ ಶಾಸಕರಾಗಿರಿ ಅಂತ ನಾನು ಅಂದ್ಕೊಂಡಿದ್ದೆ. ನೀವು ಅವತ್ತಿನಿಂದ ಇಲ್ಲಿವರೆಗೂ ಕುರುಬ ಸಮಾಜ ತಮ್ಮನ್ನು ಎಷ್ಟು ಪ್ರಮಾಣದಲ್ಲಿ ಬೆಂಬಲಿಸಿದೆ ಅನ್ನೋದ್ರ ಕುರಿತು ತಾವು ವಿವರಣೆ ನೀಡಬೇಕಾಗ್ತದೆ. ಯಾಕಂದರೆ ನನಗೂ ಕೂಡ ನಮ್ಮ ಸಮಾಜ ಪ್ರಶ್ನೆ ಮಾಡ್ತಾರೆ, ಯಾಕ್ರಿ ನೀವು ಭಾರತೀಯ ಜನತಾ ಪಾರ್ಟಿಯಲ್ಲಿ ಇದ್ಕೊಂಡು ಈ ರೀತಿ ಕುರುಬ ಸಮಾಜದ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿದಾರಲ್ಲ, ಏನು ನಿಮ್ಮ ಅನಿಸಿಕೆ ಅಂತ ಕೇಳ್ತಾರೆ. ನಾವು ಕೂಡ ಅದನ್ನು ಖಂಡಿಸ್ತೀವಿ. ಯಾಕಂದ್ರೆ ಮುಸ್ಲಿಂ ಸಮಾಜ ಇರ್ಬೋದು, ಯಾರೇ ಇರ್ಬೋದು. ಯಾಕಂದ್ರೆ ಒಬ್ಬ ನೀವು ಸಿದ್ದರಾಮಯ್ಯನವ್ರು ಟಾರ್ಗೆಟ್ ಮಾಡ್ತಾರೆ ಅಂದರೆ ಸಿದ್ದರಾಮಯ್ಯನವ್ರು ಟಾರ್ಗೆಟ್ ಮಾಡಿರಿ, ಇನ್ನೊಬ್ಬರು ಟಾರ್ಗೆಟ್ ಮಾಡ್ತಾರೆ ಅಂದರೆ ಇನ್ನೊಬ್ಬರು ಟಾರ್ಗೆಟ್ ಮಾಡಿರಿ. ಆದರೆ ಯಾವುದೇ ಜಾತಿ ಧರ್ಮದ ಬಗ್ಗೆ ಸಾರ್ವಜನಿಕ ಜೀವನದಲ್ಲಿ ಇರೋರು ಆ ರೀತಿಯಾಗಿ ಮಾತನಾಡಕ್ಕೆ ಹೋಗಬಾರ್ದು. ಯಾಕಂದರೆ ಪ್ರತಿಯೊಬ್ಬ ವ್ಯಕ್ತಿಯು ಸಾರ್ವಜನಿಕ ಜೀವನದಲ್ಲಿ ಇರಬೇಕಾದ್ರೆ ಪ್ರತಿಯೊಬ್ಬ ವ್ಯಕ್ತಿಯು ಮತ ಅವಶ್ಯಕತೆವಾಗಿರುತ್ತದೆ. ಹೀಗಾಗಿ ನಾನು ಸನ್ಮಾನ್ಯ ಶಾಸಕರಲ್ಲಿ ನಾನು ವಿನಂತಿ ಮಾಡೋದೇನೆಂದರೆ, ನೀವು ಕೂಡಲೇ ಕುರುಬ ಸಮಾಜವನ್ನು ಕ್ಷಮೆ ಕೇಳಬೇಕಾಗತ್ತ. ಯಾಕೆಂದರೆ ಟೂರ್ ಅನ್ನೋ ಪದವನ್ನು ಬಳಸಿದರೆ ನೀವು. ಯಾಕೆಂದರೆ ನಮ್ಮ ಮೂಲ ಕಸುಬು ಕುರಿ ಕಾಯುವಂಥ ವೃತ್ತಿ ನಮ್ಮ ಸಮುದಾಯದ ಕುಲ ಕಸುಬು. ಅದನ್ನು ನೀವು ಅವಹೇಳನಕಾರಿಯಾಗಿ ಏನು ಬಿಂಬಿಸಿದಾರಲ್ಲ, ಇದನ್ನು ನಾವು ಖಂಡಿಸ್ತಾ ಇದ್ದೀವಿ. ಅದಕ್ಕೆ ನಾನು
ನಾನು ಕೂಡ ಭಾರತೀಯ ಜನತಾ ಪಾರ್ಟಿಯ ಮುಖಂಡನಾಗಿ ಅವರು ಮಾತನಾಡಿದಂಥ ಪದಗಳನ್ನು ನಾನು ಖಂಡಿಸ್ತಾ ಇದ್ದೇನೆ. ಕುರುಬ ಸಮಾಜವನ್ನು ಕುರಿತು